ಕೋಡನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ಎಂಬಾತನ ವಿರುದ್ಧ ಮಹಿಳೆ ಗಂಭೀರವಾಗಿ ಆರೋಪವನ್ನು ಮಾಡಿರತಕ್ಕಂಥದ್ದು. ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಖುದ್ದು ಸಂತ್ರಸ್ತೆ ಟಿವಿನ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಮೇಡಮ್, ಕ್ರಿಕೆಟ್ ಕೋಚ್ ಆಗಿರುವಂತಹ ಮ್ಯಾಥ್ಯೂ ನಿಮ್ಗೆ ಎಷ್ಟು ವರ್ಷಗಳಿಂದ ಪರಿಚಯ? ಆತನ ಮೇಲೆ ಇರುವಂತಹ ಆರೋಪ ಏನು? ಆಕ್ಚುಲಿ ಲಾಸ್ಟ್ ಇಯರ್ ಸ್ಕೂಲಲ್ಲೇ ಪರಿಚಯ ಆಗಿದ್ದು. ನನ್ನ ಮಗಳು ಕೂಡ ಅದೇ ಸ್ಕೂಲಲ್ಲಿ ಓದ್ತಾ ಇದ್ಲು. ಅವಳ ಒಂದು ECA ವಿಚಾರಕ್ಕೆ ಅಂತ ಪರಿಚಯ ಆಗ್ತಾರೆ. ನಂತರ ನಂದು ಲೀಗಲ್ ಆಗಿ ಡಿವೋರ್ಸ್ ಆಗುತ್ತೆ ಸರ್. ಅದಾದ್ಮೇಲೆ ಇವ್ರು ನಂಗೆ ಲೈಫ್ ಕೊಡ್ತೀನಿ ಅಂತ ಹೋಪ್ ಕೊಡ್ತಾರೆ. ನನಗೂ ಪೇರೆಂಟ್ಸ್ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು, ಮತ್ತೆ ಫ್ಯಾಮಿಲಿ ಸಪೋರ್ಟ್ ಯಾರಿಲ್ಲ, ಒಬ್ಳೆ ಮಗಳು. ಸೊ ಇವ್ರನ್ನ ನಂಬಿ ಬಂದೆ. ಇವ್ರು ಇವಾಗ 1 year ಇಂದ ಜೊತೆಲಿದ್ದು ಎಲ್ಲೂ ಬಿಟ್ಟು ಹೋಗಿಲ್ಲ. ಎಲ್ಲ ಕಡೆ ಯಥಾರ್ಥವಾಗಿ ವೈಫ್ ಅಂತಾನೆ ಹೇಳ್ಕೊಂಡು ಬಂದಿರೋದು. ಅಲ್ಲಿ ಎಲ್ಲ ಅವರು ಎಲ್ಲ ಸ್ಕೂಲ್ಗೂ ಗೊತ್ತು, ಪ್ರತಿ ಬ್ಯಾಂಗ್ಳೂರ್ ಎಲ್ಲ ಆಲ್ಮೋಸ್ಟ್ ಗೊತ್ತಿರೋ ವಿಷಯನೇ. ಇವಾಗ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಅವರ ತಂದೆ ತಾಯಿ ತುಂಬಾ ಪ್ರೆಷರ್ ಹಾಕ್ತಿದ್ರು, ಬಿಟ್ಬಿಡು ಅಂತ. ನನಗೆ ಏಪ್ರಿಲ್ ಮಂತಲ್ಲಿ ಈತನ ಒಂದು ಫೋನ್ ಮರ್ತು ಹೋಗಿರ್ತಾರೆ. 2 ಫೋನ್ ಇರುತ್ತೆ. ಒಂದು ಫೋನ್ ಮರ್ತು ಹೋಗಿರ್ತಾರೆ ಮೈಸೂರಿಗೆ. ಅವಾಗ ನನಗೆ ಒಂದು 2500 ಮೇಲೆ ವಿಡಿಯೋ ಸಿಗುತ್ತೆ. ಅದು ಬೇರೆ ಬೇರೆ ಹುಡುಗಿರ ಜೊತೆ. ಅದು ನೋಡಿ ಶಾಕ್ ಆಗಿ ನಾನು ಕಾಲ್ ಮಾಡಿ ಕೇಳ್ತೀನಿ ಅವ್ರಿಗೆ, ಏನಕ್ಕಿದೆಲ್ಲ ಏನಾಯ್ತು ಅಂತ. ಅವ್ರು ನಾನು ಬರೋವರೆಗೂ ಡಿಲೀಟ್ ಮಾಡಬೇಡ, ಅದಕ್ಕೊಂದು ರೀಸನ್ ಇದೆ ಅಂತ ಹೇಳ್ತಾರೆ. ನಾನು ಏನಕ್ಕೆ ಬೇಕು ಇವೆಲ್ಲ ಆಗೋಗಿರೋ ಕಥೆನಲ್ಲ, ನನ್ನ ಜೊತೆ ಏನಕ್ಕೆ ನಾನಿದ್ದಾಗ ಕನ್ವಿನ್ಸ್ ಮಾಡಿದಕ್ಕೆ ಬೇಡ ಅಂತ, ನಿಂಗೆ ರೈಟ್ಸ್ ಇಲ್ಲ ನನ್ನ ಮೊಬೈಲ್ ಮುಟ್ಟಕ್ಕೆ, ಈ ರೀತಿ ಎಲ್ಲ ಮಾತಾಡಿದ್ರು. ಅದಾದ್ಮೇಲೆ 2 days ಆದ್ಮೇಲೆ ಬಂದ್ರು, ಎಲ್ಲ ಡಿಲೀಟ್ ಎಲ್ಲ ಮಾಡಿದ್ರು. ಬಟ್ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಸೇಫ್ಟಿ ಪರ್ಪಸ್ಗೆ ಅಂತ ಎಲ್ಲ ಹೆಣ್ಮಕ್ಳದ್ದು ಒಂದೊಂದು ಫೋಟೋ ಮಾತ್ರ ವಿಡಿಯೋಸ್ ನಾನು ತಗೊಂಡು ನನ್ನ ಫೋನ್ಗೆ ಹಾಕ್ಕೊತೀನಿ, ಸೆಕ್ರೆಟ್ ಫೋಲ್ಡರ್ ಮಾಡಿ ಹಾಕೊಂಡಿರ್ತೀನಿ. ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಸೊ ಅವರು ತಂದೆ ತಾಯಿ ಸ್ವಲ್ಪ 1 month ಪ್ಲಾನ್ ಮಾಡ್ತಿದ್ರು, ಬಿಡಿಸ್ಬೇಕು ಅಂತ. ಈಗ ಸ್ಯಾಟರ್ಡೆ ಬೆಳಿಗ್ಗೆ ನನ್ನ ಫೋನು, ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ಸು, ಮನೇಲಿ ನಮ್ಮಿಬ್ಬರ ಜೊತೆಲಿರೋ ಫೋಟೋಸು ಪ್ರತಿಯೊಂದು ತಗೊಂಡು ಕೇಳ್ದೆ 1-2 ಚೀಟಿ ಯೆಲ್ಲೋ ಕಲರ್ ಪೇಪರಲ್ಲಿ ಬರ್ದಿಟ್ಬಿಟ್ಟು ಹೋಗಿದ್ದಾರೆ. ಎಷ್ಟು ವರ್ಷದಿಂದ ನೀವು ಲಿವ್ ಇನ್ ರಿಲೇಶನ್ಶಿಪ್ ಇರೋದು? 1 year 2-3 months ಇಂದ ಸರ್. 1 year ಮೇಲೆ 2-3 months ಇಂದ ಜೊತೆಲೇ ಇರ್ತೀವಿ. ಅವ್ರ ತಂದೆ ತಾಯಿಗೂ ಗೊತ್ತು. ಅವ್ರ ತಾಯಿ ಬಂದು ಹೇಳ್ಕೊಡ್ತಾ ಇದ್ರು, ಜೊತೆಲಿರು ಬಟ್ ಲೀಗಲ್ ಆಗಿ ಮದುವೆ ಮಾಡ್ಕೊಳ್ಬೇಡ ಅಂತ. ಇದ್ರ ಬಗ್ಗೆ ನಮಗೆ ಕೋಡನಕುಂಟೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ ಅವ್ರ ತಾಯಿ, ತಂದೆ, ಅಕ್ಕ ಬಂದು. ಆ ಟೈಮಲ್ಲಿ ಇವ್ನು ಬಿಟ್ಕೊಟ್ಟಿಲ್ಲ, ನಂಬಿ ಬಂದ್ರಲ್ಲಿ ಮದುವೆ ಮಾಡ್ಕೋಬೇಕಂತಾನೆ ಹೇಳ್ತಿದ್ದ. ಆ ನಂತರ ತಂದೆ ಬಂದು ಆಸ್ತಿ ಕೊಡಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಬಂದ್ರು. 1 pregnancy ಅಬಾರ್ಟ್ ಕೂಡ ಆಗಿದೆ ಅವನಿಂದ. ಮತ್ತೆ DNC ಪ್ರೊಸೀಜರ್ ಕೂಡ ಮಾಡಿಸಿರ್ತಾರೆ. ಅದಾದ್ಮೇಲೆ ಹೋಗ್ಬಿಡು ಅಂತ ಅವ್ರ ತಾಯಿ, ಅಕ್ಕ, ನಾನ್ ಫ್ರಾಡ್ ಅಂತ ನಾನು ಕ್ರಿಯೇಟ್ ಮಾಡಿದ್ರು ಸರ್. ಇವಾಗ ನಿಮ್ಗೆ ಯಾವ ವಿಡಿಯೋಸ್ ಎಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಿದೆ ಏನಾದ್ರು ವಿಡಿಯೋಸ್ ಏನಾದ್ರು ಇತ್ತ? ಒಂದು ಹುಡುಗಿ ಮೈನರ್ ಇದ್ಲು. ಅದು ಇವಾಗ ಹುಡುಗಿ ಡಿಗ್ರಿ ಎಲ್ಲ ಮುಗಿಸಿದೆ. ತುಂಬಾ ಲಾಂಗ್ ಬ್ಯಾಕ್ ಇದು. ಒಂದು ಹುಡುಗಿ ಮಾತ್ರ ಮೈನರ್, ಮಿಕ್ಕಿದವರೆಲ್ಲ ಮದುವೆ ಆಗಿ ಮಕ್ಕಳಿರೋಂಥವ್ರೆ ಸರ್. ಕ್ರಿಕೆಟ್ ಕ್ಯಾಂಪ್ ಏನೋ ನಡೆಸ್ತಿದ್ರು ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಬರುವಂತ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ ಏನಾದ್ರು ತೊಂದರೆ ಕೊಡ್ತಿದ್ರಾ? ಇಲ್ಲ ಸರ್, ಕ್ಯಾಂಪಿಗೆ ಬರೋದೆಲ್ಲ ಬರೀ ಗಂಡು ಮಕ್ಕಳೇ ಬರೋದು. ಅದು ಬೇರೆ ರೀತಿ ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾರೆ. ಇದು ಬಂದು ಸ್ಕೂಲ್ ಟೀಚರ್ ಆಗಿದ್ದಾರೆ ಅಷ್ಟೇ ಅವರು ಅಲ್ಲಿ. ಮತ್ತೆ ಅದೇ ಸ್ಕೂಲಲ್ಲಿ ಈವ್ನಿಂಗು ಕ್ಯಾಂಪ್ ನಡೆಸ್ತಾರೆ ಸೆಪರೇಟ್ ಆಗಿ. ಬಟ್ 1 year ಆಯ್ತು ಸ್ಕೂಲ್ ಕೆಲಸ ಕೂಡ ಬಿಟ್ಟು. ಇವಾಗ ಬರೀ ಅಕಾಡೆಮಿ ಮಾತ್ರ ನಡೆಸ್ತಾ ಇದಾರೆ. ಬಟ್ ನನಗೆ ಈ ರೀತಿ ಫ್ರಾಡ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಲೀಗಲ್ ಆಗಿ ಮದುವೆ ಮಾಡ್ಕೊಳ್ಳಲ್ಲ ಅಂತಾನು ಹೇಳ್ತಾ ಇದ್ರು. ಬಟ್ ಬಿಟ್ಟೆ ಹೋಗೋ ಲೆವೆಲ್ಗೆ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ಬಿಕಾಸ್ ಆಫ್ ಓನ್ಲಿ ಹಿಸ್ ಪೇರೆಂಟ್ಸ್.